ಸಂಗೀತ ಅವ್ರು ತಪ್ಪು ಮಾಡಿದ್ರು ಅವರು ಮುಖದ ಮೇಲೆ ಹೇಳ್ತಾ ಇದ್ರು. ಎಲ್ಲರೂ ತಲೆಗೆ ಹೋಗ್ಬಿಟ್ಟು ಇಲ್ಲ ಅವ್ರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ನನ್ಗೆ ಹೆಂಗೆ ಬೇಕೋ ನಾನು ಹಂಗೆ ಇರ್ತೀನಿ ಇಲ್ಲಿ ಅಂತ. ಐ ಡೋಂಟ್ ಗಿವ್ ಅ ಡ್ಯಾಮ್. ಯಾರಾದರೂ ಒಬ್ರು ಗೆಲ್ಬೋದು ಟ್ರೋಫಿ. ಕಾರ್ತಿಕ್ ವಿಷಯ ಬಂದರೆ ಮತ್ತು ಸಂಗೀತ ಅವ್ರ ವಿಷಯ ಬಂದರೆ ನೀವೇನು ಹೇಳ್ತೀರಾ? ಕಾರ್ತಿಕ್ ಅವ್ರ ಸಂಗೀತ ಅವರು ಅದು ಅವ್ರ ಪರ್ಸ್ನಲ್ ಅವ್ರ ಹೇಗಿರಬೇಕು ಹೇಗಿರಬಾರ್ದು ಅಂತ ಅವ್ರಿಗೆ ಬಿಟ್ಟಿರೋದು ಅದು. ಬಟ್ ಕಾರ್ತಿಕ್ ಅವ್ರಂತ ಬಂದಾಗ ಸಂಗೀತ ಅವ್ರು ತಪ್ಪು ಮಾಡಿದ್ರು ಅವರು ಮುಖದ ಮೇಲೆ ಹೇಳ್ತಾ ಇದ್ರು ನೀನು ತಪ್ಪು ಮಾಡಿದ್ಯಾ ಅಂತ. ಸೊ ಫ್ರೆಂಡ್ಸ್ ಅಂತ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅವರು. ಸೊ ಅದೊಂದು ವಿಷಯ ನಂಗೆ ಕಾರ್ತಿಕ್ ಅವ್ರು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ತಪ್ಪಿಗೆ ಅವ್ರು ಯಾವತ್ತೂ ನಿಲ್ತಾ ಇರಲಿಲ್ಲ ಅವರು. ತಪ್ಪು ಅಂದಾಗ ತಪ್ಪು ಅಷ್ಟೇ, ಅದು ಫ್ರೆಂಡೇ ಆಗಿರಲಿ ಇಲ್ಲ ಯಾರೇ ಆಗಿರಲಿ, ನೀನು ತಪ್ಪು ಮಾಡ್ತಿದ್ಯಾ ಅಂದಾಗ ಮಾಡ್ತಾ ಇದೆಯಾ ಅಷ್ಟೇ. ಬಟ್ ಅದೇ ಸಂಗೀತ ಅವ್ರಿಗೆ ಬಂದಾಗ ಸ್ವಲ್ಪ ಆ ಥರ ಇರ್ತಿರ್ಲಿಲ್ಲ. ಯಾಕಂದರೆ ಅದೇ ಕಾರ್ತಿಕ್ ಅವರು ವಿನಯ್ ಅವರು ಇವಾಗ ಫ್ರೆಂಡ್ಸ್ ಆಗಿದ್ದಾರೆ. ಬಟ್ ಸಂಗೀತ ಅವರಿಗೆ ಅದು ಬೇಜಾರಾಗಿದೆ. ಸೊ ಯಾಕಂದರೆ ಅವರಿಬ್ಬರು ಒಂದಾದರೆ ಇವ್ರು ಸ್ವಲ್ಪ ಇದು ಸಪ್ರೇಟ್ ಆಗಿಬಿಡ್ತಾರೆ, ಅಲೋನ್ ಆಗಿಬಿಡ್ತಾರೆ ಅಂತ, ಒಬ್ಬರೇ ಒಂಟಿ ಆಗಿಬಿಡ್ತಾರೆ ಅಂತ ಅದೊಂದು ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ ಯಾವಾಗಲೂ. ಸೊ ಅದಕ್ಕೆ ಈಗ ವಿನಯ್ ಅವರು ಮತ್ತು ನಮ್ರತಾ ಅವರು ಇವಾಗ ತುಂಬ ಕ್ಲೋಸ್ ಆಗಿದ್ದಾರೆ. ಲೈಕ್ ಅವರಿಬ್ಬರು ಶೇರಿಂಗಲ್ಲಿ ಏನಾಯ್ತು. ಸೊ ನೀವು ಆ ಒಂದು ಗ್ರೂಪು ವಿನಯ್, ಸಂಗೀತ ಆ್ಯಂಡ್ ನಮ್ರತಾ, ಈ ಒಂದು ಗ್ರೂಪ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಹೋದಾಗ ಫಸ್ಟ್ 2 ವಾರನೂ ಅವ್ರ ಜೊತೆ ಯಾರ ಜೊತೆನೂ ಅಷ್ಟು ಮಾತಾಡ್ತಿರ್ಲಿಲ್ಲ, ಕ್ಲೋಸಾಗಿ ಮಾತಾಡ್ತಿರ್ಲಿಲ್ಲ. ನಾವೆಲ್ಲ ಕ್ಲೋಸ್ ಆಗಿದ್ದು ಯಾವಾಗ ನಮ್ಮ ಫ್ಯಾಮಿಲಿಗಳ ಬಗ್ಗೆ ಎಲ್ಲ ಹಂಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆಚೆಗಡೆ ಹೇಗಿದ್ದಾರೆ ಹೇಗಿರ್ತಾರೆ ಮನೇಲಿ ಯಾರ್ಯಾರು ಆ ಥರ ಹಂಚ್ಕೊಳಕ್ಕೆ ಸ್ಟಾರ್ಟ್ ಆದಾಗ ನಮ್ಮ ಕಂಫರ್ಟ್ ಝೋನಿಗೆ ನಾವು ಬಂದ್ವಿ. ಓಕೆ, ಇವ್ರ ಜೊತೆ ವೈಬ್ ಆಗೋಯ್ತು ನಮಗೆ ಅಂತ ಒಂದು ಇರುತ್ತೆ ಅಲ್ಲ, ಈ ಒಬ್ರ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ನಿಮಗೆ ಯಾರ ಜೊತೆ ಕಂಫರ್ಟ್ ಆಗಿರುತ್ತೆ ಅಂತ. ಸೊ ಆ ಕಂಫರ್ಟ್ ಝೋನಲ್ಲಿ ನಾವು 5 ಜನರು ಇದ್ವಿ. ಸೊ ನಮ್ರತಾ ಅವರು ವಿನಯ್ ಅವರು ಬಂದರೆ ಅವ್ರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಒಳಗೆ. ಆ್ಯಂಡ್ ಒಬ್ರಿಗೊಬ್ರು ತುಂಬ ಸಪೋರ್ಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಆ್ಯಂಡ್ ಅದು ತುಂಬ ಖುಷಿ ಆಗುತ್ತೆ. ಒಬ್ಬರು ಫ್ರೆಂಡ್ಸು ಯೂಶ್ವಲಾಗಿ ಎಲ್ಲರೂ ಹೋಗೋದೇ ಆಟ ಆಡೋಕ್ಕೆ, ಅಲ್ಲಿ ಅವರು ಯಾರಾದರೂ ಒಬ್ಬರು ಗೆಲ್ಬೋದು ಟ್ರೋಫಿ. ಬಟ್ ಇವ್ರು ಸಪೋರ್ಟ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಈಗ ನೀವು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹೊರಗಡೆ ಬಂದಿದ್ರೆ, ಬಿಗ್ ಬಾಸ್ ಮನೆದು ಸಮ್ ರೂಲ್ಸ್ ಇರುತ್ತೆ ಅಲ್ವಾ ಅವ್ರದ್ದು. ಹೊರಗಡೆ ಬಂದವರು ಏನೇ ನೋಡಿರ್ತಾರೆ ಅದನ್ನು ಒಳಗಡೆ ಹೋಗಿ ಡಿಸ್ಕಷನ್ ಮಾಡಬಾರ್ದು ಆ ಥರ. ನೀವು ಯಾರ ಜೊತೆಗೆ ಏನು ವಿಷಯನ ಡಿಸ್ಕಷನ್ ಮಾಡಿದ್ರಿ ಒಳಗಡೆ ಹೋದ್ಮೇಲೆ? ಹಾಗೆ ನೀವೆಲ್ಲ ನೋಡಿರ್ತೀರಾ ಫಸ್ಟ್ ಎಪಿಸೋಡಲ್ಲೇ ಸುದೀಪ್ ಸರ್ ಕ್ಲಾಸ್ ತಗೊಂಡಿರೋದು ನನಗೆ. ಸೊ ಅದು ನನಗೆ ಏನಾಗಿತ್ತು ಅಂತಂದರೆ, ಲೈಕ್ ನೀವು ಸಡನ್ನಾಗಿ ಆಚೆಯಿಂದ ಮನೆ ಒಳಗೆ ಹೋದಾಗ ನಿಮಗೆ ಆಚೆಗಡೆದ ವಿಷಯಗಳು ತಲೆಯಲ್ಲಿ ತುಂಬಿರುತ್ತೆ ಇಲ್ಲ. ಸೊ ಯಾವಾಗ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದಾಗ ಕೆಲವು ಎಪಿಸೋಡ್ಗಳು ನೋಡಬೇಕಾಯಿತು. ಆ್ಯಂಡ್ ಕೆಲವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ನೋಡಬೇಕಾಗಿತ್ತು ಯಾರ್ಯಾರ ಬಗ್ಗೆ ಏನೇನು ನಡೀತಿದೆ ಅಂತ. ಬಿಕಾಸ್ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಿತ್ತು. ಆ್ಯಂಡ್ ಅಷ್ಟು ಸಮಯನೂ ಇರಲಿಲ್ಲ ನನಗೆ. ಸೊ ಅದು ನೋಡಿದಾಗ ಅಲ್ಲಿ ವಿನಯ್ ಅವ್ರ ವೈಫ್ದೊಂದು ವಿಡಿಯೋ ನೋಡಿದ್ದೆ ನಾನೊಂದು ಇದರಲ್ಲಿ. ಸೊ ವಿನಯ್ ಅವರು ಸ್ನೇಹಿತರೆಲ್ಲ ಒಳಗಿದ್ದಾಗ ಸ್ನೇಹಿತರು ಪದೇ ಲೈಕ್ ಆಚೆಗಡೆ ಹೆಂಗೆ ಕಾಣಿಸ್ತಿದ್ದೀವಿ ನಾವೆಲ್ಲ, ಹೇಗೆ ನಡೀತಿದೆ ಆ ಥರ ಎಲ್ಲ ಅಂತ ಕೇಳ್ತಾಯಿದ್ರು. ನಾನು ಕನ್ಫ್ಯೂಷನಲ್ಲೇ ಇದ್ದೆ. ಇನ್ನು ಅದು ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ ಇಲ್ಲ ಹೇಳ್ಬಾರ್ದಾ. ಬಿಕಾಸ್ ಫಸ್ಟ್ ಡೇ ಅಲ್ವಾ, ನನಗೆ ಗೊತ್ತಿಲ್ಲ ಯಾವ ವಿಷಯ ಹೇಳ್ಬೋದು ಯಾವ ವಿಷಯ ಹೇಳ್ಬಾರ್ದು ಅಂತ. ಬಿಕಾಸ್ ನಮಗೆ ಕೊಡೋ ಅಗ್ರಿಮೆಂಟಲ್ಲಿ 50 ಪೇಜ್ ಇರುತ್ತೆ, ಅದರಲ್ಲಿ ಎಲ್ಲ ಓದೋಕ್ಕಾಗಲ್ಲ. ಸೊ ಮೇನ್ ಮನೆಯೊಳಗಿರೋ ರೂಲ್ಸು ಅದೆಲ್ಲ ಓದಿರ್ತೀವಿ. ಬಟ್ ಆಚೆಗಡೆದು ಇನ್ಫಾರ್ಮೇಷನ್ ಕೊಡಬಾರ್ದು ಅಂತ ಇರುತ್ತೆ. ಬಟ್ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದಾ ಅಂತ ಅದು ನನಗೆ ಗೊತ್ತಿರಲಿಲ್ಲ. ಸೊ ಗೊತ್ತಿಲ್ಲದೆ ನಾನು ಈ ಥರ ಅಳ್ತಿದ್ರು ಅಂತ ಹೇಳಿದ್ದೆ. ಸೊ ಅದು ಅವ್ರಿಗೆ ಅಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಅದು ಯಾವುದೋ ಬೇರೆ ಟಾಸ್ಕ್ ಬಗ್ಗೆ ಅದೇನೋ ಇದು, ಆ ಟಾಸ್ಕ್ ನಾನು ನೋಡೂ ಇರಲಿಲ್ಲ ನಾನು. ವಿನಯ್ ಅವ್ರು ಹಾಗೇ ಕೇಳಿದ್ದು ನನಗೆ ಈ ಟಾಸ್ಕಿಂದ ಅವ್ರು ಹತ್ತಿದ್ದು ಅಂತ. ನಾನು ಮೈಟ್ ಬಿ ಇರ್ಬೋದು ಅಂತ ಅಂದ್ಕೊಂಡೆ. ಅದನ್ನೇ ನಾನು ಹೇಳಿದ್ದು, ಮೈಟ್ ಬಿ ಇರ್ಬೋದು ಅನಿಸುತ್ತೆ ಅಂತ. ಸೊ ಅದು ಅವರು ವಾಶ್ರೂಮ್ಗೆ ಹೋಗಿ ಹತ್ತಿದ್ರಂತೆ. ಸೊ ಸುದೀಪ್ ಸರ್ ಹೇಳ್ದಾಗಲೇ ನಮಗೂ ಗೊತ್ತಾಗಿದ್ದು. ಬಟ್ ತುಂಬ ಬೇಜಾರಾಯಿತು, ನನಗೆ ಹೇಳ್ಬಾರ್ದಾಗಿತ್ತು ಅಂತ ಅನ್ನಿಸ್ತು ನನಗೆ. ಇವಾಗ ಹೊರಗಡೆ ಬಂದಮೇಲೆ ನೀವು ವಿನಯ್ ಅವರ ವೈಫ್ ಜೊತೆಗೆ ಮಾತಾಡಿದ್ರ? ಹೌದು, ಏನು ಹೇಳಿದ್ರಿ? ಹೇಗಿದ್ದಾರೆ ವಿನಯ್ ಅವರು ಅಂತೆಲ್ಲ? ಇಲ್ಲ ಈಗ ನಾನು ಇದ್ದಿದ್ದು ವಾರಗಳು ಆದಮೇಲೆ ನಾನು ಬರಬೇಕಾದ್ರೆ ಎಲಿಮಿನೇಟ್ ಆಗಿ ಬರೋ ವಾರ ಸ್ವಲ್ಪ ಎಲ್ಲರೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸ್ಕೂಲ್ ಟಾಸ್ಕ್ ಇರೋ ವಾರ ಸ್ವಲ್ಪ ಎಲ್ಲರಿಗೂ ಬೋರಿಂಗ್ ಆಗಿತ್ತು. ಆ್ಯಂಡ್ ಯೋಚನೆ ಮಾಡೋಕ್ಕೆ ತುಂಬ ಟೈಮ್ ಇತ್ತು. ಯಾಕಂದರೆ ಟಾಸ್ಕ್ ಅಂತ ಬಂದಾಗ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ ನಿಮಗೆ. ಸ್ಕೂಲ್ ಟಾಸ್ಕ್ ಬಂದಾಗ ಬರೀ ಸ್ಕೂಲ್ ಮಕ್ಕಳಾಗಿರಬೇಕಾಗಿತ್ತು. ಆ್ಯಂಡ್ ತುಂಬ ಯೋಚನೆ ಮಾಡೋಕ್ಕೂ ಖಾಲಿ ಜಾಗ ಇರ್ತಾಯಿತ್ತು. ಆ ಟೈಮಲ್ಲಿ ಎಲ್ಲರೂ ಅವ್ರ ಫ್ಯಾಮಿಲೀಸ್ನ ಮಿಸ್ ಮಾಡ್ಕೊತಾ ಇದ್ರು. ಯಾಕಂದರೆ 70 ದಿನ ಆಗಿತ್ತು ಆಲ್ರೆಡಿ. ಸೊ ಫ್ಯಾಮಿಲೀಸ್ನ ಡೆಫಿನೆಟ್ಲಿ ಎಲ್ಲ ಮಿಸ್ ಮಾಡ್ಕೊತಾ ಇರ್ತಾರೆ.
ಸೊ ವಿನಯ್ ಅವರು ಅಕ್ಷು 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 ಅಂತ ತುಂಬ ಮಿಸ್ ಮಾಡ್ಕೊತಾ ಇದ್ರು. ಆ್ಯಂಡ್ ಅಮೃತ ಅವರು ಅಪ್ಪ ಅಮ್ಮನ ಮಿಸ್ ಮಾಡ್ಕೊತಾ ಇದ್ರು. ಸೊ ಐ ಗೆಸ್ ಇವಾಗ ಅವರು ನಾನು ಅದನ್ನೇ ಹೇಳಿದ್ದು, ಅಕ್ಷು ಅವ್ರಿಗೂ ಅದೇ ಹೇಳಿದ್ದು ಫೋನ್ ಮಾಡಿದಾಗ, ತುಂಬ ಮಿಸ್ ಮಾಡ್ಕೊತಾ ಇದ್ರು. ಬಟ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ನೀವೇನು ಟೆನ್ಷನ್ ತೊಗೊಂಬಿಡಿ, ಆಚೆ ತೋರಿಸ್ತಾರೆ ಜನರು. ಯಾವ ಅವ್ರವ್ರು ಒಬ್ರೊಬ್ರದ್ದು ಒಂದೊಂದು ಒಪಿನಿಯನ್ಸ್ ಇರುತ್ತೆ. ಸೊ ನಾವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರ ತಲೆಗೆ ಹೋಗ್ಬಿಟ್ಟು ಇಲ್ಲ ಅವ್ರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಅವ್ರು ಆಚೆ ಬಂದವರಿಗೆ ಆ್ಯಂಡ್ ಆಚೆ ಇರೋರು ಅವ್ರ ಫ್ರೆಂಡ್ಸಿಗೆ ಅವ್ರಿಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಅವ್ರು ಎಂಥ ಮನುಷ್ಯ ಅಂತ. ಸೊ ಅಗ್ರೆಸಿವ್ ಆಡೋದ್ರಿಂದನೇ ಅವ್ರು ಕೆಟ್ಟವ್ರೆ ಅಂತ ಅನ್ಸ್ಕೊಳ್ಳಲ್ಲ. ಸೊ ಅವ್ರ ಜೊತೆ ಇದ್ದು ಮಾತಾಡಿದಾಗ ಗೊತ್ತಾಗುತ್ತೆ ಒಬ್ರು ಜನಗೆ ಯಾರು ಹೆಂಗೆ ಅಂತ. ಇವಾಗ ಹೊರಗಡೆ ಬಂದಮೇಲೆ ನೀವು ಸಮ್ ಕಂಟೆಸ್ಟೆಂಟ್ಸ್ ಒಳಗಡೆ ಇದ್ದರು, ಅವರೆಲ್ಲ ಆಚೆ ಬಂದಿದ್ದಾರೆ. ಬಂದ ತಕ್ಷಣ ಎಲ್ಲರ ಹತ್ರ ಡಿಸ್ಕಷನ್ ಮಾಡಿದ್ರ, ಕಾಲ್ಸ್ ಎಲ್ಲ? ಇಲ್ಲ, ಬಿಕಾಸ್ ನನಗೆ ಮುಂಚೆ ಎಲಿಮಿನೇಟ್ ಹೋಗಿದ್ದವರೆಲ್ಲ ಯಾರು ಅಷ್ಟು ಗೊತ್ತಿಲ್ಲ ನನಗೆ. ಸೊ ಸ್ನೇಹಿತರೊಬ್ರು ಗೊತ್ತಿರೋದು. ಸೊ ಸ್ನೇಹಿತವ್ರ ಹತ್ರ ಕಾಲ್ ಮಾಡಿ ಮಾತಾಡಿದ್ವಿ. ಸೊ ಅವ್ರು ಫಸ್ಟ್ ಕೇಳಿದ್ದು ನಮ್ರತ ಅವ್ರು ಹೇಗಿದ್ದಾರೆ ಅಂತ. ಫಸ್ಟು ಅವರು ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಹಾಯ್ ಅಂತ ಮೆಸೇಜ್ ಹಾಕಿದೆ. ಸೊ ಅವ್ರದ್ದು ವಾಪಸ್ ರಿಪ್ಲೈ ಬಂದಾಗ ಅವ್ರು ಕೇಳಿದ್ದು, ನಾನೊಂದು ವಿಷಯ ಮಾತಾಡಬೇಕು, ನಂಬರ್ ಕೊಡಿ ಅಂತ ಅಂದರು. ಸೊ ನಂಬರ್ ಕೊಟ್ಟೆ, ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನು ಹೇಗಿದ್ದೀನಿ ಅಂತಲೂ ಕೇಳಿಲ್ಲ ಅವರು. ನಮ್ರತ ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರು. ತುಂಬ ಚೆನ್ನಾಗಿದ್ದಾರೆ, ಬಟ್ ತುಂಬ ಮಿಸ್ ಮಾಡ್ಕೊತಿದ್ರು ಹೋದಾಗ. ಬಿಕಾಸ್ ಅವ್ರು ಇದ್ದಾಗ ಸ್ವಲ್ಪ ಟಾರ್ಚರ್ ಅಂತ ಅನಿಸ್ತಿತ್ತು ಅವರಿಗೆ, ನಮ್ರತ ಅವ್ರಿಗೆ. ಬಟ್ ಹೋದಾಗ ತುಂಬ ಮಿಸ್ ಮಾಡ್ಕೊತಾ ಇದ್ರು ಅವರು. ಸೊ ಅದನ್ನೆಲ್ಲ ಹೇಳಿದೆ ಸ್ನೇಹಿತವ್ರಿಗೆ, ತುಂಬ ಖುಷಿಯಾದರು. ನೀವು ಅವರಿಬ್ಬರನ್ನ ಮನೆಯಲ್ಲಿ ನೋಡಿದಾಗ ನಿಮ್ಗೇನು ಲೈಕ್ ಅವ್ರ ಫ್ರೆಂಡ್ಶಿಪ್ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಗೆ ಗೊತ್ತಿರೋ ಪ್ರಕಾರ? ಹೇಗೆ ಸ್ಟಾರ್ಟ್ ಆಯಿತು ಅಂತ ಅದು ಗೊತ್ತಿಲ್ಲ, ಬಿಕಾಸ್ ನಾನು ಹೋಗೋಕ್ಕಿಂತ ಮುಂಚೆನೇ ಗೊತ್ತಿತ್ತು. ಬಟ್ ನಾನು ಒಂದು ಎಪಿಸೋಡಲ್ಲಿ ನೋಡ್ಕೊಂಡು ಹೋಗಿದ್ದೆ. ನಮ್ರತ ಅವ್ರು ಡೈರೆಕ್ಟಾಗಿ ಅವ್ರಿಗೆ ಹೇಳಿದರು, ಲೈಕ್ ನಮ್ಮದು ಫ್ಯೂಚರಲ್ಲೆಲ್ಲ ಬರಲ್ಲ ಆ್ಯಂಡ್ ನನಗೆ ಲವ್ ಎಲ್ಲ ಇಷ್ಟ ಇಲ್ಲ ಅಂತ ನಮ್ರತ ಅವ್ರು ಡೈರೆಕ್ಟಾಗಿ ಹೇಳಿದರು. ಬಟ್ ಸ್ನೇಹಿತರು ಆದರೂ ಟ್ರೈ ಮಾಡ್ತಾನೇ ಇದ್ರು. ಅದೊಂದು ತುಂಬ ಇಷ್ಟ ಆಗುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಟ್ ಒಂದು ಕ್ಯೂಟ್ ಜೋಡಿ ಥರ ಕಾಣಿಸ್ತಿತ್ತು. ಬಟ್ ಜೋಡಿ ಅಲ್ಲ ಅಂತಂದ್ರೂ ಜೋಡಿ ಥರ ಕಾಣಿಸ್ತಿದ್ರು ಇಬ್ಬರು. ಏನೋ ರಾತ್ರಿ ಬಂದು ಮಲ್ಟಿ ವೈಟಮಿನ್ಸ್ ಟ್ಯಾಬ್ಲೆಟ್ ಕೊಡೋದು, ಪ್ರೋಟೀನ್ ಕುಡಿಸೋದು ನಮ್ರತ ಅವರಿಗೆ. ಸೊ ಅದೆಲ್ಲ ಒಂಥರ ಕ್ಯೂಟ್ ಆಗಿರ್ತಾಯಿತ್ತು. ಅದನ್ನು ನಮ್ರತ ಅವರು ತುಂಬ ಮಿಸ್ ಮಾಡ್ಕೊಂಡ್ರು ಅವ್ರು ಹೋದಾಗ. ಓಕೆ. ಆ್ಯಂಡ್ ಇವಾಗ ನಿಮಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ನೀವು ಹೋಗೋಕ್ಕೆ ಮುಂಚೆ ಫಾಲೋವರ್ಸ್ ಎಷ್ಟು ಜನ ಇದ್ದರು? ಆ್ಯಂಡ್ ಕಮ್ ಬ್ಯಾಕ್ ನೀವು ಬಂದಾಗ ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ? ನಾನು ಹೋಗೋಕ್ಕೆ ಮುಂಚೆ 110K ಇತ್ತು. ಇವಾಗ 131 ಆಗಿದೆ. ಓಕೆ. ತುಂಬ ಜನ ಫಾಲೋವರ್ಸ್ ಆಗಿದ್ದಾರೆ, ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಆ್ಯಂಡ್ ಇವಾಗ ಇನ್ನೊಂದು ಕೇಳಬೇಕು ಅಂತಂದರೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಆ ಒಂದೆಲ್ಲ ಕಂಟೆಸ್ಟ್ಗಳಲ್ಲಿ ನನಗೆ ಇವರು ತುಂಬ ಬೇಡಪ್ಪ, ಇವ್ರದ್ದು ಈ ಥರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಏನಕ್ಕಾದರೂ ಬಂದೆ ಅಂತ ಅನಿಸೋಂಥ ಕ್ಯಾರೆಕ್ಟರ್ ಯಾರ್ದು ಅಲ್ಲಿ ಆಗಿತ್ತು? ಅಂಥ ಕ್ಯಾರೆಕ್ಟರ್, ಬಿಕಾಸ್ ನಾನು ಮಧ್ಯದಲ್ಲಿ ಹೋಗಿದ್ರಿಂದ 3 ವಾರ ಇದ್ದಿದ್ದರಿಂದ ನಂಗೆ ಅಂಥ ಕ್ಯಾರೆಕ್ಟರ್ ಅಂತ ಯಾರೂ ಅನಿಸಿಲ್ಲ. ಬಿಕಾಸ್ 3 ವಾರದಲ್ಲಿ ಎಲ್ಲರೂ ನನ್ನ ಜೊತೆ ಚೆನ್ನಾಗೇ ಇದ್ದರು. ಟಾಸ್ಕ್ ಆಡೋ ವಿಷಯದಲ್ಲಿ ಮಾತ್ರ ನನಗೆ ಪ್ರಾಬ್ಲಮ್ಗಳು ಬರ್ತಾ ಇದ್ದಿದ್ದು ಅವ್ರ ಜೊತೆ. ಅದು ಬಿಟ್ಟರೆ ಪರ್ಸ್ನಲಾಗಿ ಎಲ್ಲರೂ ನನ್ನ ಜೊತೆ ಚೆನ್ನಾಗಿದ್ದರು. ಆ್ಯಂಡ್ ಕೆಲವರು ಅಷ್ಟು ಕ್ಲೋಸು ಆಗಿರಲಿಲ್ಲ ನನಗೆ. ಆ್ಯಂಡ್ ನನಗೆ ಕಂಫರ್ಟಬಲು ಇರಲಿಲ್ಲ ಅವ್ರಗಳ ಜೊತೆ ಮಾತಾಡೋಕ್ಕೆ ಪರ್ಸ್ನಲ್ ವಿಷಯಗಳೆಲ್ಲ. ಸೊ ಆ ಥರ ಯಾರೂ ಇಲ್ಲ ಅನಿಸುತ್ತೆ ನನಗೆ. ಮೈಕಲ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೈಕಲ್ ಅವ್ರು ಮಾತಾಡೋ ರೀತಿನೇ ಬೇರೆ. ಅವ್ರು ಮಾತಾಡೋ ಒಂದು ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತಂತಾರೆ, ಐ ಡೋಂಟ್ ಕೇರ್ ಅಂತಂತಾರೆ. ಸೊ ಅಂಥ ಒಂದು ಕಂಟೆಸ್ಟೆಂಟ್ ಸಿಗೋದು ತುಂಬ ಕಷ್ಟ. ಈಗಿನ ಕಾಲದಲ್ಲಿ ಎಲ್ಲ ಕ್ಯಾಮ್ರಾ ಇದೆ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅದೇ ಎಲ್ಲರಿಗೂ ಇರುತ್ತೆ. ನಮಗೆ ಆಚೆಗಡೆ ಹೆಂಗಿರುತ್ತೆ ಅದು ನೋಡೋರಿಗೆ. ಬಟ್ ಇವರು ಆಲ್ರೆಡಿ ಒಂದು ಹಿಂದಿನಲ್ಲಿ ರಿಯಾಲಿಟಿ ಶೋ ಮಾಡಿ ಬಂದಿರೋದ್ರಿಂದ ಇವರಿಗೆ ಗೊತ್ತಿರುತ್ತೆ. ಆ್ಯಂಡ್ ಇವ್ರು ಆ್ಯಕ್ಚುಲಿ ಇರೋದೇ ಆ ಥರ. ಅವರು ಲೈಕ್ ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಅದೇ ಹೇಳೋದು. ಅವರು ಆಚೆಗಡೆ ಹೇಗಿದ್ದು ನನ್ಗೆ ಹೆಂಗೆ ಬೇಕೋ ನಾನು ಹಂಗೆ ಇರ್ತೀನಿ ಇಲ್ಲಿ ಅಂತ ಅವ್ರು ಆ ಥರನೇ ಇರೋದು.